ವೆಲ್ಕಮ್. ಪ್ರತಿದಿನದ ಹಾಗೆ ಇವತ್ತಿನ ಬೆಳಗ್ಗೆ 8 ಗಂಟೆ ಕೂಡ 3 ಬಿಗ್ ಬ್ರೇಕಿಂಗ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಮೊದಲ ಬಿಗ್ ಬ್ರೇಕಿಂಗ್ ಅನ್ನ ನೋಡುವಂತ ಟೈಮ್. ಶುರುವಾಯ್ತಾ ಲೋಕ ವಾರ್. ಸಕ್ಕರೆ ನಾಡಿನಲ್ಲಿ ಸ್ಪರ್ಧೆಗೆ ಪೈಪೋಟಿ. ಯಾರಾಗ್ತಾರೆ ಹೊಸ ಮಂಡ್ಯದ ಗಂಡು? ಅಂಬರೀಶ್ ಅವರ ಪುತ್ರ ರಾಜಕೀಯಕ್ಕೆ ಬರ್ತಾರ? ಈ ಒಂದು ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಮಂಡ್ಯ ಕ್ಷೇತ್ರದಿಂದ ಅಭಿಷೇಕ್ ಅವರು ಕಣಕ್ಕೆ ಇಳಿಯೋದು ಫಿಕ್ಸ್. ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರ ಅಭಿಷೇಕ್ ಅನ್ನೋ ಒಂದು ಪ್ರಶ್ನೆ ಈಗ ಎಲ್ಲರನ್ನೂ ಕೂಡ ಕಾಡ್ತಾ ಇರೋದು, ಚರ್ಚೆ ಆಗ್ತಾ ಇರೋದು. ಜೊತೆಗೆ ಜೆಡಿಎಸ್ ನ ನಾಯಕರು ಕೂಡ ಬಹಳ ಕೂಲಂಕುಷವಾಗಿ ಈ ಡೆವಲಪ್ಮೆಂಟ್ ಅನ್ನ ಅಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮಂಡ್ಯ ಕ್ಷೇತ್ರದ ಮೇಲೆ ಈಗ ಒಂದ್ ಕಡೆ ಕಾಂಗ್ರೆಸ್ ನ ಕಣ್ಣು ಇದೆ, ಇನ್ನೊಂದು ಕಡೆ ಜೆಡಿಎಸ್ ನ ಕಣ್ಣು ಕೂಡ ಇದೆ. ಹಾಗಾಗಿ ಕಾಂಗ್ರೆಸ್ನಿಂದ ಅಂಬರೀಶ್ ಅವರ ಪುತ್ರ ಅಭಿಷೇಕ್ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರ. ಮಂಡ್ಯ ಕ್ಷೇತ್ರದಿಂದ ಅಭಿಷೇಕ್ ಅವರು ಕಣಕ್ಕೆ ಎಳೆಯೋದು ಪಕ್ಕಾನ ಅನ್ನೋದು ಈಗ ಬಹಳಷ್ಟು ಕುತೂಹಲ ಮೂಡ್ತಾ ಇದೆ. ಜೊತೆಗೆ ಅದಕ್ಕೆ ಸುಳಿವು ನೀಡುವಂತ ಕೆಲವೊಂದು ವಿಚಾರಗಳು ರಾಜ್ಯದಲ್ಲಿ ಆಗ್ತಾ ಇದೆ. ಹಾಗಾಗಿ ಅಪ್ಪನ ಹಾದಿಯಲ್ಲೇ ನಡೀತಾರ ಅಭಿಷೇಕ್? ಒಂದು ವೇಳೆ ಆ ರೀತಿಯಾಗಿ ಹೋದ್ರೆ ಮಂಡ್ಯದ ಒಂದು ಬೆಂಬಲ ಯಾವ ರೀತಿಯಾಗಿರುತ್ತೆ? ಸುಮಲತಾ ಅವರು ಕೂಡ ಈ ಸ್ಪರ್ಧೆಯ ಬಗ್ಗೆ ಸಣ್ಣ ಸುಳಿವನ್ನ ಕೊಟ್ರ. ಹಾಗಾದ್ರೆ ಸುಮಲತಾ ಅವರು ಜೊತೆಗೆ ಅಭಿಷೇಕ್ ಏನ್ ಮಾತನಾಡಿದ್ರು ಈ ವಿಚಾರದ ಬಗ್ಗೆ? ಅಂಬರೀಶ್ ಮೇಲಿಟ್ಟ ಪ್ರೀತಿಯನ್ನ ಅಭಿಷೇಕ್ ಕೂಡ ನೀಡಿ ಅಂತ ನಿನ್ನೆ ಸುಮಲತಾ ಅವರು ನುಡಿ ನಮನ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು. ಆದ್ರೆ ಈ ವಿಚಾರದಲ್ಲಿ ಈ ಒಂದು ಅವರ ಒಂದು ಮನವಿ ಏನಿದೆ ಅದು ಈಗ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗ್ತಿದೆ. ಅಂದ್ರೆ ರಾಜಕೀಯ ಜೀವನಕ್ಕೂ ಕೂಡ ಅದು ಅನ್ವಯ ಆಗುತ್ತಾ ಅಂತ. ಇನ್ನೊಂದು ಕಡೆ ಅಭಿಷೇಕ್ ಮಾತಾಡ್ತಾ ಹೇಳ್ತಾರೆ, ಅಪ್ಪನ ಹಾದಿಯಲ್ಲಿ ನಾನು ನಡೀತೀನಿ, ಅಪ್ಪನ ಹಾದಿಯಲ್ಲೇ ನಡೆದ್ರೆ ಜನ ನಮ್ಮ ಬೆನ್ನಿಗಿರ್ತಾರೆ. ಈ ಮಾತುಗಳ ಕಾನ್ಫಿಡೆನ್ಸ್ ಅನ್ನು ನೋಡಿದ್ರೆ ನುಡಿ ನಮನ ಕಾರ್ಯಕ್ರಮದಲ್ಲಿ ಅಭಿಷೇಕ್ ಹೇಳಿದ್ದು ರಾಜಕೀಯ ಒಂದು ಮುಂದಿನ ದಾರಿಗೂ ಕೂಡ ಅದು ಅನ್ವಯ ಆಗುತ್ತಾ ಅಂತ. 10 ಜನಕ್ಕೆ ಒಳ್ಳೇದು ಮಾಡುವಂತ ನನ್ನ ತಂದೆ ಹೇಳ್ತಾ ಇದ್ರು, ತಂದೆ ಹೇಳಿದಂತೆ ನಾನು ನಡೀತೀನಿ ಅಂತ ಅಭಿಷೇಕ್ ಮಂಡ್ಯ ಜನತೆಯ ಮುಂದೆ ಪ್ರಾಮಿಸ್ ಮಾಡಿದ್ರು. ಒಳ್ಳೇದು ಮಾಡೋದು ಅಂದ್ರೆ ಅದರಲ್ಲಿ ಜನಸೇವೆಯನ್ನು ಕೂಡ ಸೇರುತ್ತಾ ಅಂತ. ಯಾಕಂದ್ರೆ ಸುಮಲತಾ ಅವರು ಫಿಲಂನ ಆಂಗಲ್ ನಲ್ಲಿ ಹೇಳಿರ್ಬೋದು, ಫಿಲಂ ಕೆರಿಯರ್ ಅಲ್ಲಿ ಬೆಳೆಸಿ ಅಂತ. ಆದ್ರೆ ರಾಜಕೀಯಕ್ಕೂ ಕೂಡ ಅದು ಅನ್ವಯ ಆಗುತ್ತೆ ಅಂತ ಕೂಡ ಮಾತನಾಡಲಾಗ್ತಿದೆ. ಇನ್ನೊಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ನ ಅಭ್ಯರ್ಥಿ ಅಂತ ಈಗಾಗಲೇ ಒತ್ತಡ ಹೆಚ್ಚಾಗ್ತಿದೆ. ಹಾಗಾದ್ರೆ ನಿಖಿಲ್ ವಿರುದ್ಧ ಸ್ಪರ್ಧೆಗೆ ಇಳಿತಾರ ಅಭಿಷೇಕ್? ಆ ಮೂಲಕ ಜೆಡಿಎಸ್ ಕಾಂಗ್ರೆಸ್ ನಡುವಿನ ಜಟಾಪಟಿ, ಇಬ್ಬರು ಏನು ಒಂದು ಕಡೆ ಮುಖ್ಯಮಂತ್ರಿ, ಇನ್ನೊಂದು ಕಡೆ ಒಬ್ಬ ಸೂಪರ್ ಸ್ಟಾರ್ ಪುತ್ರರು. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಇದು ಚರ್ಚೆ ಆಗ್ತಿದೆ. ಜಿಲ್ಲೆಯ ಜೆಡಿಎಸ್ ನಾಯಕರು ಕಾರ್ಯಕ್ರಮಕ್ಕೆ ಗೈರಾಗಿದ್ದಾರಂತೆ. ಅಂಬಿ ಪುತ್ರನ ರಾಜಕೀಯ ಆಸಕ್ತಿಗೆ ಜೆಡಿಎಸ್ ಗರಂ ಆಗಿದ್ಯಾ? ನಿನ್ನೆಯ ನುಡಿ ನಮನ ಕಾರ್ಯಕ್ರಮದಲ್ಲಿ ಸುಮಲತಾ ಅವರು ಒಂದು ಮನವಿಯನ್ನು ಮಾಡ್ಕೊಳ್ತಾರೆ. ತಂದೆ ಅವ್ರಿಗೆ ಅಂದ್ರೆ ಅಂಬರೀಷ್ಗೆ ಅವರಿಗೆ ಕೊಟ್ಟಂತಹ ಒಂದು ಪ್ರೀತಿಯಲ್ಲಿ ಒಂದು 10% ಆದ್ರೂ ಜಾಗ ನಿಮ್ಮ ಮನಸ್ಸಲ್ಲಿ ಕೊಡಿ ಅಂತ. ಅಂಬರೀಷ್ ಮೇಲಿಟ್ಟ ಪ್ರೀತಿ ಅಭಿಷೇಕು ನೀಡಿ ಅಂತ ಹೇಳಿದ್ರು ನುಡಿ ನಮನ ಕಾರ್ಯಕ್ರಮದಲ್ಲಿ. ಹಾಗಾದ್ರೆ ಅದು ರಾಜಕೀಯ ಜೀವನಕ್ಕೆ ಹರಸಿ ಅನ್ನೋ ಅರ್ಥನ, ಅಥವಾ ಅದೇ ರೀತಿಯಾಗಿ ಸಿನಿಮಾ ಫೀಲ್ಡ್ ನಲ್ಲಿ ಪ್ರೀತಿ ತೋರಿಸಿ ಅಂತ ಆಬ್ವಿಯಸ್ಲಿ ಹೇಳಿರ್ತಾರೆ. ಅದರ ಜೊತೆಗೆ ಅಂಬರೀಷ್ ಅವರು ರಾಜಕೀಯದಲ್ಲೂ ಕೂಡ ಗುರುತಿಸಿಕೊಂಡಂತವ್ರು, ಮಂಡ್ಯ ಜನತೆಯ ಪ್ರೀತಿಯನ್ನ ಗಳಿಸುವಂತವ್ರು. ಹಾಗಾದ್ರೆ ರಾಜಕೀಯ ಜೀವನಕ್ಕೂ ಸೇರಿಸಿದಂತೆ ನಿಮ್ಮ ಪ್ರೀತಿಯನ್ನ ತೋರಿಸಿ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರ ಅನ್ನೋ ಒಂದು ಚರ್ಚೆ ಈಗ ರಾಜಕೀಯ ವಲಯದಲ್ಲಿ ಜೋರಾಗಿ ಆಗ್ತಾ ಇದೆ. ಅಪ್ಪನ ಹಾದಿಯಲ್ಲಿ ನಡೀತೀನಿ ಅಂತ ಒಂದ್ ಕಡೆ ಅಭಿಷೇಕ್ ಅವರು ಕೂಡ ಹೇಳ್ತಾರೆ, ಅಪ್ಪನ ಹಾದಿಯಲ್ಲೇ ನಡೆದ್ರೆ ಜನ ನಮ್ಮ ಬೆನ್ನಿಗಿರ್ತಾರೆ ಅನ್ನೊಂದು ಮಾತನ್ನ ಬಹಳ ಕಾನ್ಫಿಡೆನ್ಸ್ ಆಗಿ ಅಲ್ಲಿ ಅಭಿಷೇಕ್ ಅವರು ಹೇಳ್ತಾರೆ. ಅವರ ಮಾತಿನ ಧಾಟಿ, ಅದೇ ರೀತಿಯಾಗಿ ಅವರ ಮಾತಿನಲ್ಲಿ ಇದ್ದಂತ ಆತ್ಮವಿಶ್ವಾಸ ಇದು ರಾಜಕೀಯಕ್ಕೂ ಕೂಡ ಅನ್ವಯ ಆಗತ್ತೆ ಅನ್ನೋ ರೀತಿಯಾಗಿ ನಿಮಗೆ ಸಿನಿಮಾದಲ್ಲೂ ಕೂಡ ಬೆಂಬಲ ಕೊಡಿ, ಅದೇ ರೀತಿಯಾಗಿ ರಾಜಕೀಯ ಜೀವನದಲ್ಲೂ ಕೂಡ ನಿಮ್ಮ ಬೆಂಬಲ ಇರಬೇಕು ಅನ್ನೋ ರೀತಿಯಾಗಿ ಈಗ ಆ ಒಂದು ಹೇಳಿಕೆ ಈಗ ಕಾಣಿಸ್ತಿದೆ. ನವೆಂಬರ್
24ನೇ ತಾರೀಕು ಆ ದುರಂತದಲ್ಲಿ ಆ 30 ಜನ ಪ್ರಾಣ ಕಳ್ಕೊಂಡ್ರು. ಅವ್ರ ಕುಟುಂಬದವರಿಗೆ ಆಗಿರುವಂಥ ನಷ್ಟ, ನೋವು, ದುಃಖ ಯಾರ ಕೈಲೂ ತುಂಬಿಸೋಕ್ಕಾಗಲ್ಲ. ಇದೊಂದು ಸಣ್ಣ ಸಾಂತ್ವನದ ಸಲ್ಲಿಕೆ ಅಷ್ಟೇ ಮಾತ್ರ. ಈ ನಿಮ್ಮ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಅದರಲ್ಲಿ ಒಂದು ಸಣ್ಣ ಭಾಗ, ಒಂದು ಸಣ್ಣ ಜಾಗ ಅಭಿಷೇಕ್ಗೂ ಇರಲಿ, ಅದೇ ನನ್ನ ಪ್ರಾರ್ಥನೆ. ನಮ್ಮಪ್ಪ ಯಾವಾಗಲೂ ಹೇಳೋರು, 10 ಜನಕ್ಕೆ ಒಳ್ಳೇದ್ ಮಾಡಕ್ ಓಡು, ಯಾರೊಬ್ಬನಿಗೂ ಕೆಟ್ಟದ್ ಮಾಡಕ್ ಅನ್ಕೋಬೇಡ, ಉದ್ಧಾರ ಆಗ್ತೀಯ ಮಗನೇ ಅನ್ನೋರು. ನಿಜಾನೇ. ನಾವು ಯಾವತ್ತು ನಮ್ಮಪ್ಪನ ನೆನಪಲ್ಲಿ ಇನ್ ಮುಂದೆ 10 ಜನಕ್ಕೆ ಒಳ್ಳೇದ್ ಮಾಡಕ್ಕೆ ಹೊಡ್ತೀವಿ ನೆನ್ಸು, ಯಾರೊಬ್ರು ಕೆಟ್ಟದ್ ಬಯಸಕ್ ಬಂದಿಲ್ಲ ನಾವಿಲ್ಲಿ. ಈಗ ಬಂದಿ ಪಾಪ ನಮ್ಮ ತಾಯಿ ಕಣ್ಣೀರು ಹಚ್ಕೊಂಡು ಕೇಳಿದ್ರು, ನಿಮ್ ಪ್ರೀತಿಯಿಂದ ಒಂದು ಸಣ್ಣ ಭಾಗ ಅಭಿಷೇಕ ಕೊಡಿ ಅಂತ. ಆದ್ರೆ ನಾನು ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಅಮ್ಮ, ಅಂಬರೀಷ್ ಅವ್ರು ನಡೆದಿದ್ದ ದಾರಿಯಲ್ಲಿ ನಾವು ನಡೆದ್ರೆ ಅಷ್ಟೇ ಪ್ರೀತಿ ಕೊಡ್ತಾರೆ ಮಂಡ್ಯದವರು. ಕೆಲವು 2 ತಿಂಗಳ ಹಿಂದೆ ಇದೇ ಸ್ಟೇಡಿಯಂ ಅಲ್ಲಿ ನಾನು ಇಲ್ಲೇ ನಿಮ್ ಮುಂದೆ ನಿಂತಿದ್ದೆ. ಇನ್ ಮುಂದೆ ಭವಿಷ್ಯದಲ್ಲಿ ಇನ್ನೇನಾಗುತ್ತೋ ಏನೋ ಅಂತ ಒಂದು ಭಯ ಇತ್ತು. ಕೈ ಮುಕ್ಕೊಂಡು ನಿಂತಾಗ ನನ್ನ ಕಣ್ಮುಂದೆ ಲಕ್ಷಾಂತರ ಜನ ಪಾಸ್ ಆದ್ರು. ಅಪ್ಪನ ದರ್ಶನ ಆದ್ಮೇಲೆ ಪ್ರತಿಯೊಬ್ರು ನನ್ನ ನೋಡಿ, ಎದರ್ಕೋಬೇಡ, ಧೈರ್ಯ ತಗೋ, ಮಂಡ್ಯ ನಿನ್ನ ಹಿಂದೆ ಇದೆ ಅಂದ್ರು. ನಮ್ಮಪ್ಪ ಇದ್ದಷ್ಟು ನನ್ನ ಹಿಂದೆ ಇದ್ದಿದ್ದ ಧೈರ್ಯ ಅವರೇ. ಆವತ್ತು ತುಂಬಿದ ಧೈರ್ಯ. ಇದು ಅಭಿಷೇಕ್ ಅವರು ಮಾತಾಡಿದಂತ ಮಾತು. ನಿಮ್ಮ ಸಪೋರ್ಟ್ ಇರಬೇಕು, ನಮ್ ಜೊತೆ ನಾವು ಮುನ್ನಡಿತೀವಿ ಅನ್ನೋ ರೀತಿಯಾಗಿ. ಇನ್ನು ಮಂಡ್ಯ ಕ್ಷೇತ್ರದಿಂದ ನಿಖಿಲ್ ಅವರ ಹೆಸರು ಜೆಡಿಎಸ್ ನಿಂದ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಮಂಡ್ಯ ಲೋಕಸಭೆಯಿಂದ ಅವರು ಸ್ಪರ್ಧೆ ಮಾಡೋದು ಈಗ ಸಾಕಷ್ಟು ಚರ್ಚೆ ಆಗ್ತಿದೆ. ನಿಖಿಲ್ ವಿರುದ್ಧ ಸ್ಪರ್ಧೆ ಮಾಡ್ತಾರಾ ಅಭಿಷೇಕ್ ಅನ್ನೋ ಒಂದು ಕುತೂಹಲ ಇನ್ನೊಂದು ಕಡೆ ಕಾಡ್ತಾರೆ. ಯಾಕಂದ್ರೆ ಎರಡೂ ಪಕ್ಷಗಳು ಕೂಡ ಸ್ಪರ್ಧೆ ಮಾಡಲೇಬೇಕು ಅನ್ನೊಂದು ಪಟ್ಟನ್ನ ಹಿಡಿದ್ರೆ ಹಾಗಾದ್ರೆ ಏನಾಗುತ್ತೆ ಅನ್ನೋದು. ಯಾಕಂದ್ರೆ ಈ ಕಡೆ ಜೆಡಿಎಸ್ ನವರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಕಾರ್ಯಕರ್ತರು ಈಗ ಒತ್ತಡವನ್ನ ಹಾಕ್ತಿದ್ದಾರೆ ವರಿಷ್ಠರಿಗೆ. ಇನ್ನೊಂದು ಕಡೆ ಇಲ್ಲಿ ಅಭಿಷೇಕ್ ಅವರಿಗೆ ಟಿಕೆಟ್ ಅನ್ನು ಕೊಡಬೇಕು ಅಂತ ಕಾಂಗ್ರೆಸ್ನ ಕಾರ್ಯಕರ್ತರು ಒತ್ತಾಯವನ್ನ ಮಾಡ್ತಿದ್ದಾರೆ. ಆ ಮೂಲಕ ಈ ಎರಡೂ ಜಟಾಪಟಿಯಲ್ಲಿ ಒಂದು ಕ್ರಿಟಿಕಲ್ ಮೊಮೆಂಟ್ ನಲ್ಲಿ ಇಬ್ಬರು ಕೂಡ ಮುಖಾಮುಖಿ ಆಗ್ಬೋದಾ, ಇಬ್ಬರೂ ಕೂಡ ಸ್ಪರ್ಧೆಗೆ ಎಳಿತಾರ ಕ್ಷೇತ್ರದಲ್ಲಿ ಅನ್ನೋ ಒಂದು ಕುತೂಹಲ. ಅಂಬಿಯ ನುಡಿನಮ್ಮ ಕಾರ್ಯಕ್ರಮದಲ್ಲೂ ಕೂಡ ದಳಪತಿಗಳು ಗೈರಾಗಿದ್ರಲ್ಲಿ ಅಂತ ಜಿಲ್ಲೆಯ ಜೆಡಿಎಸ್ನ ನಾಯಕರು ಕಾರ್ಯಕ್ರಮಕ್ಕೆ ಗೈರಾಗಿದ್ದು ಯಾಕೆ? ಒಂದ್ ವೇಳೆ ಅಭಿಷೇಕ್ ಅವರ ಎಂಟ್ರಿ ಏನಿದೆ ಅದೇನಾದ್ರೂ ಅವರಿಗೆ ಇಷ್ಟವಾಗ್ತಿಲ್ವಾ? ರಾಜಕೀಯ ಆಸಕ್ತಿಗೆ ಜೆಡಿಎಸ್ ಈ ರೀತಿಯಾಗಿ ಅಲ್ಲಿ ತಮ್ಮ ರಿಯಾಕ್ಷನ್ ಅನ್ನ ಕೊಟ್ಟಿದ್ಯಾ? ಇನ್ನು ಅಭಿಷೇಕ್ ಪರವಾಗಿ ಮಂಡ್ಯ ಕಾಂಗ್ರೆಸ್ ಬ್ಯಾಟಿಂಗ್ ಇದೆ. ಮಂಡ್ಯದಿಂದ ಅಭಿಷೇಕ್ ಸ್ಪರ್ಧೆ ಮಾಡಬೇಕು ಅನ್ನೋ ಒತ್ತಾಯ ಕೇಳಿ ಬರ್ತಾ ಇದೆ. ಇನ್ನು ನಿನ್ನೆ ಸುದ್ದಿಗೋಷ್ಠಿ ಮಾಡಿ ಒತ್ತಾಯಿಸಿದ್ರು ಕಾರ್ಯಕರ್ತರು, ಅಭಿಷೇಕ್ ಅವರಿಗೆ ಟಿಕೆಟ್ ಅನ್ನು ಕೊಡಬೇಕು. ಯಾಕಂದ್ರೆ ಅಂಬರೀಷ್ ಅವರು ಮಂಡ್ಯದಲ್ಲಿ ತನ್ನದೇ ಆದಂತ ಒಂದು ಹೆಸರನ್ನ ಗಳಿಸಿದಂತವ್ರು. ಆ ಮೂಲಕ ಅವರ ಪುತ್ರನಿಗೆ ಟಿಕೆಟ್ ಕೊಟ್ರೆ ನ್ಯಾಯ ಒದಗಿಸಿದಂತಾಗುತ್ತೆ ಅನ್ನೋದು ಅವರ ಒತ್ತಾಯ. ಈ ಬಗ್ಗೆ ಮಾತನಾಡೋದಕ್ಕೆ ಮಂಡ್ಯದ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿರುವಂತಹ ಅರವಿಂದ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಅರವಿಂದ್. ನಮಸ್ಕಾರ ಸರ್. ಅರವಿಂದ್ ಅವರೇ, ಈಗ ಅಭಿಷೇಕ್ ಅವ್ರನ್ನ ಅಲ್ಲಿಂದ MP ಸೀಟ್ಗಾಗಿ ನಿಲ್ಲಿಸಬೇಕು ಅನ್ನೋದು ಒತ್ತಾಯ ಕೇಳಿ ಬರ್ತಾ ಇದೆ. ಸೊ ಏನ್ ನಿಮ್ಮ ಒತ್ತಾಯ, ಏನಂತೀರಿ, ನಿಮ್ಮ ಅಭಿಪ್ರಾಯಗಳು? ಸರ್, ಈಗ ಅಭಿಷೇಕ್ ಅವ್ರನ್ನ ನಾವು ಇಲ್ಲಿಗೆ ಅಂಬರೀಷ್ ಇರುವವರೆಗೂ ನಮ್ಮ ಕುಟುಂಬ ರಾಜಕೀಯಕ್ಕೆ ಬರಲ್ಲ, ನಾನು ಇರುವವರೆಗೂ ಯಾರಿಗೂ ಅದು ಅವಶ್ಯಕತೆ ಇಲ್ಲ ಅಂತೇಳಿ ಹೋದ್ಸಲಿನೂ ಸುಧಾ ಸುಮಾಕ್ ಅವ್ರದ್ದು MLC ಆಗ್ತಾರೆ ಚಿತ್ರರಂಗದಿಂದ ಅಂತೇಳಿ ಪ್ರಬಲವಾಗಿ ಕೇಳಿ ಬಂದಿತ್ತು. ಅವ್ರ ಮಿನಿಸ್ಟರ್ ಯಾವಾಗ ಹಿಂಪಡೆದ್ರು ಆ ಸಂದರ್ಭದಲ್ಲೂ ಸುಧಾ ಪ್ರಬಲವಾಗಿ ಸುಮಲತಾ ಅವ್ರನ್ನ MLC ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಅಂಬರೀಷ್ ಅವರು ನಾನ್ ಇರುವವರೆಗೂ ನಮ್ ಕುಟುಂಬ ರಾಜಕೀಯಕ್ಕೆ ಬರಲ್ಲ, ನಾನು ಅದಕ್ ಬಿಡಲ್ಲ ಅಂತೇಳಿ ಅವರು ಹೇಳಿದ್ರು. ಈಗ 4 ದಿನದಿಂದ ಏನು ನಡೀತಾ ಇದೆ ನಿಮ್ ಪತ್ರಿಕೆಯಲ್ಲಿ ಇರ್ಬೋದು, ಈ ಜಿಲ್ಲೆಯಲ್ಲಿ JDS ನ ಜಿಲ್ಲಾ ಪಂಚಾಯತ್ ಸದಸ್ಯರು ಇರ್ಬೋದು ಮತ್ತು ಎಲ್ಲಾ JDS ನಾಯಕರುಗಳು ಹಿಂಬಾಗ್ಲು ಮುಖಾಂತರ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಇಲ್ಲಿ ಮಂಡ್ಯ ಜಿಲ್ಲೆಗೆ ಅಭ್ಯರ್ಥಿ ಮಾಡ್ಬೇಕು ಅಂತ ಹೇಳಿ ಹೊರಟಿದ್ದಾರೆ. ಈ ವಿಷಯ ಕೇಳಿ ನಮ್ಗೆ ಭಾರಿ ಆಘಾತ ಆಯ್ತು. ಈಗ ಮಂಡ್ಯದಲ್ಲಿ ಈಗ ಎಲ್ಲ ಶಿವರಾಮೇಗೌಡರು 4 ತಿಂಗಳು ಸುಧಾ ಆಗಿಲ್ಲ, ಈಗ 3 ತಿಂಗಳಲ್ಲಿ ಎಲ್ಲಾ ಜಾತ್ಯತೀತ ಶಕ್ತಿ ಒಂದಾಗ್ಬೇಕು ಅಂತ ಹೇಳಿ ಅವ್ರನ್ನ ಗೆಲ್ಸಿದ್ವಿ. ಈಗ ಅವ್ರ ಏನು ತಪ್ಪು ಮಾಡಿದಾರೆ ಅಂತ ಗೊತ್ತಿಲ್ಲ. ಈಗ 4 ತಿಂಗಳಿಗೆ ಬಂದಾಗ ಬೇರೆಯವ್ರಿಗೆ 5 ವರ್ಷ ಸಾರ್ವತ್ರಿಕ ಚುನಾವಣೆ ಬಂದಾಗ ಅವ್ರ ಕುಟುಂಬಕ್ಕೆ ಕೊಟ್ರೆ ಇದು ಭಾರ ಅನ್ಯಾಯ ಅಂತ ಹೇಳ್ತೀವಿ. ಹಾಗಾಗಿ ಆತರ ಜಿಲ್ಲೆಯಿಂದ ಹೊರಗಡೆ ಏನಾದ್ರು ಕೊಡೋಕ್ ಅವಕಾಶ ಆದ್ರೆ ನಮ್ಮ ಅಂಬರೀಷ್ ಅವ್ರ ಪುತ್ರನಿಗೆ ಕೊಟ್ರೆ ಒಳ್ಳೇದು ಅಂತ ಹೇಳಿ ನಾವೆಲ್ಲ ನೆನೆ ಒಂದು ಪತ್ರಿಕಾಗೋಷ್ಠಿ ಮಾಡಿ
ದೇವೇಗೌಡರಿಗೆ ಮತ್ತು ಕುಮಾರಸ್ವಾಮಿ ಅವರಿಗೆ ಹೇಳಿದ್ವಿ. ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರು ಸುಧಾ ನಿನ್ನೆ ಒಂದು ಮೆಮೊರಿಯಂ ಕೊಟ್ಟು ದಯವಿಟ್ಟು ಅವಕಾಶ ಕೊಟ್ರೆ ಅಭಿಷೇಕ್ ಅವರಿಗೆ ಒಂದು ಅವಕಾಶ ಕೊಡಿ ಅಂತಲೂ ಸುಧಾ ಹೇಳಿದೀವಿ ಸರ್. ಓಕೆ ಓಕೆ ಓಕೆ, ಧನ್ಯವಾದ ಅರವಿಂದ್ ಮಾತಾಡೋದಕ್ಕೆ. ಇದು ಕಾಂಗ್ರೆಸ್ನ ಯೂತ್ ಪ್ರೆಸಿಡೆಂಟ್ ಅವ್ರು ಮಾತಾಡಿದ್ರು. ಆ ರೀತಿಯಾಗಿ ಈಗ ಮಂಡ್ಯದ ಹೊರಗಿನವರಿಗೆ ಟಿಕೆಟ್ ಕೊಡೋದಕ್ಕಿಂತ ಮಂಡ್ಯದ ಪಲ್ಸನ್ನ ನಾಡಿ ಮಿಡಿತವನ್ನ ಯಾರು ಬಲ್ಲರು ಅವರಿಗೆ ಕೊಟ್ರೆ ಒಳ್ಳೇದು ಅಂತ ಈಗ ಕಾಂಗ್ರೆಸ್ನ ಕಾರ್ಯಕರ್ತರ ಒತ್ತಾಯ. ಅದಕ್ಕಾಗಿ ಅಭಿಷೇಕ್ ಅವರಿಗೆ ಕೊಡಬೇಕು ಅನ್ನೋದು ಅವರ ಒತ್ತಾಯ. ಈಗ ನಮ್ಮ ಜೊತೆ ರಾಮಲಿಂಗ ಅವರಿದ್ದಾರೆ, ಪುರಸಭಾ ಸದಸ್ಯರು. ನಮಸ್ತೆ ರಾಮಲಿಂಗ ಅವರೇ. ನಮಸ್ಕಾರ, ಹೇಳಿ ಸರ್. ಈಗ ಮಂಡ್ಯ ಒಂದು ಲೋಕಸಭೆ ಚುನಾವಣೆ ಒಂದು ಟಿಕೆಟ್ ವಿಚಾರವಾಗಿ ಒಂದಷ್ಟು ಗೊಂದಲ ಇದೆ. ನೀವೇನಂತೀರಿ, ಯಾರು ಸರಿಯಾದಂತ ಒಂದು ಕ್ಯಾಂಡಿಡೇಟ್ ಅಂತ? ಇವಾಗ ಮೈತ್ರಿ ಸರ್ಕಾರ ಮಾಡ್ಕೊಂಡಿದ್ದಾರೆ. ಓಕೆ, ಮೈತ್ರಿ ಸರ್ಕಾರದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಪದವಿಯಿಂದ ಜೆಡಿಎಸ್ ಅವ್ರಿಗೆ ಬಿಟ್ಕೊಟ್ಟಿದೀವಿ. ಸೊ ಈಗ ದೇವೇಗೌಡ ಮನೆಯವರಿಗೆ ಅಂಬರೀಶ್ ಬಾಯಲೆ ಅಪಾರವಾದ ಗೌರವ ಇದೆ ಅಂತ ಹೇಳ್ತಾರೆ. ಹಂಗಿದ್ರೆ ಯಾಕೆ ಮಗನ್ನ ಇವರು ಬಿಟ್ಕೊಡ್ಬಾರ್ದು, ಮಂಡ್ಯದಲ್ಲಿ ಮೈತ್ರಿ ಮಾಡಿ? ಅಲ್ಲ, ಅವ್ರು ರೆಡಿ ಇದಾರ? ಅವ್ರ ಹತ್ರ ಮಾತಾಡಿದ್ದೀರಾ ಅಂತ? ಯಾರು ಚುನಾವಣೆ ನಿಂತ್ಕತಿ ಅಂತ ಯಾರು ಮುಂದೆ ಬರಲ್ಲ. ಅಲ್ಲ, ಅವ್ರನ್ನ ಅಪ್ರೋಚ್ ಮಾಡ್ಬೇಕಲ್ವಾ? ನೀವು ಫಸ್ಟ್ ಕೇಳಬೇಕಲ್ವಾ? ಮಾಡ್ತೀವಿ, ಅದನ್ನ ಟೈಮ್ ಬರ್ತದೆ, ಮಾಡೋಣ ಅದನ್ನ. ಹಿಂದೆ ಅಂಬರೀಶ್ ಅವ್ರು ಕೂಡ ನನ್ನ ಮಂಚೂರು ರಾಜಕಾರಣಕ್ಕೆ ಬರ್ತೀನಿ ಅಂತ ಹೇಳಿರ್ಲಿಲ್ಲ. ಓಕೆ, ಅಭಿಮಾನಿ ಕಾರ್ಯಕರ್ತರು ಹೋಗಿ ಕರ್ಕೊಂಡ್ ಬಂದಿದ್ರು. ಹಿಂದೆ ಜೀಮಾದೇಗೌಡರು ಹೋಗಿ ಪಾಪ ರಾಜಕೀಯ ಕ್ಷೇತ್ರ ಕರ್ಕೊಂಡ್ ಬಂದ್ರು. ಎಸ್.ಎಂ. ಕೃಷ್ಣ ಅವರು, ಜೀಮಾದೇಗೌಡರು. ಈಗಲೂ ಹಂಗೇನೆ ಮುಖಂಡರಿದ್ದಾರೆ. ಕೊಡೋದಾದ್ರೆ ನಮ್ ಜಿಲ್ಲೆ ಮುಖಂಡರು ಎಲ್ಲ ಇದ್ದಾರೆ, ಕಾರ್ಯಕರ್ತರು ಇದ್ದಾರೆ, ಹಿರಿಯರು ಕೊಡ್ಲಿ. ಇಲ್ಲ ಯುವ ಮುಖಂಡರು ತತ್ತೀವಿ ಅನ್ನೋದಾದ್ರೆ ಅಂಬರೀಶ್ ಅವ್ರ ಮಗನ್ ಕೊಡ್ಲಿ. ದೇವೇಗೌಡ ಮನೆಯವರೇ ಮೈತ್ರಿ ಮಾಡ್ಕೊಂಡು ಯಾಕೆ ಕಾಂಗ್ರೆಸ್ ಇಂದ ಇವ್ರನ್ನೇ ಕ್ಯಾರೆಕ್ಟ್ ಮಾಡಬಾರ್ದು? ಓಕೆ 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 ರಾಮಲಿಂಗ ಅವರು ಧನ್ಯವಾದ ಮಾತನಾಡಿದಕ್ಕೆ.